ಹಾಯ್ ನಮಸ್ತೆ. ನನ್ನ ಹೆಸರು ಪಾಲಾಕ್ಷ ಗೌಡ ಅಂತೇಳಿ. ಸೊ ನಿನ್ನೆ ನ್ಯಾಚುರಲ್ ವೆಯ್ಟ್ ಲಾಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದನ್ನೇ ಕಂಟಿನ್ಯೂ ಮಾಡೋಣ. ನಿನ್ನೆ ವಾಟ್ರ್ ಎಷ್ಟು ತೊಗೋಬೇಕು ಅಂತ ಮಾಹಿತಿ ಗೊತ್ತಾಯಿತು. ಸೊ ಯಾರಿಗೆಲ್ಲ ನ್ಯಾಚುರಲಾಗಿ ಒಂದು 7 ಡೇಸಲ್ಲಿ 3 kg ವೆಯ್ಟ್ ಲಾಸ್ ಆಗಬೇಕು ಅಂದರೆ ಖಂಡಿತ ಕೆಲವೊಂದು ಟಿಪ್ಸ್ ಹೇಳ್ತೀವಿ, ಅದನ್ನು ಫಾಲೋ ಮಾಡಿ. ಫ್ರೀ ಕ್ಲಾಸಸ್ ಇರುತ್ತೆ, ಅದಕ್ಕೆ ಜಾಯ್ನ್ ಆದರೆ ಇನ್ನೂ ಚೆನ್ನಾಗಿ ಮಾಹಿತಿ ತೊಗೋಬೋದು ತಾವೆಲ್ಲ. ಸೊ ಅದ್ರ ಬಗ್ಗೆ ನೀವು ಬೇಕಾದ್ರೆ ಕಾಮೆಂಟ್ ಮಾಡಿ ಅಥವಾ ಫೋನ್ ನಂಬರ್ ತಿಳ್ಕೊಂಡು ಜಾಯ್ನ್ ಆದರೆ ಇನ್ನೂ ಹೆಚ್ಚಿನ ಮಾಹಿತಿ ಇರುತ್ತೆ. ಸೊ ಇವತ್ತು ಕ್ಯಾಲರೀಸ್ನ ಎಷ್ಟು ತೊಗೊಂಡ್ರೆ ಬೆಟ್ರು, ಎಷ್ಟು ತೊಗೋಬೇಕು ಕ್ಯಾಲರೀಸು, BMR ಅಂದ್ರೇನು, ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋದಾದರೆ, BMR ಅಂದರೆ ಬೇಸ್ ಮೆಟಬಾಲಿಸಮ್ ರೇಟ್ ಅಂತೇನು ಕರಿತೀವಲ್ಲ, ಇದು ಒಬ್ಬ ಮನುಷ್ಯ ನಾರ್ಮಲಾಗಿ ಖರ್ಚಾಗ್ತಕ್ಕಂಥದ್ದು. ಇವನ್ ನಾವು ವಾಕಿಂಗ್ ಮಾಡಿದಾಗಿರ್ಬೋದು, ಊಟ ಕೂತ್ಕೊಂಡಾಗ, ಮಲಗಿದಾಗ, ಒಂದು ದಿನಕ್ಕೆ ಪೂರ್ತಿ ಖರ್ಚಾಗೋದಕ್ಕೆ ಕ್ಯಾಲರೀಸ್ ಅಂತ ಕರಿತೀವಿ ನಾವು. ಸೊ ಇದು ಒಬ್ಬ ಮನುಷ್ಯ ಜನರಲಾಗಿ 1500 ಕ್ಯಾಲರಿ ಏನು ಆ್ಯಾವ್ರೇಜ್ ತೊಗೊಂಡ್ರೆ ಇದು ಖರ್ಚಾಗಿ ಹೋಗುತ್ತೆ, ಜಾಸ್ತಿ ಉಳ್ಕೊಳ್ಳೋದಿಲ್ಲ. ನಮ್ಮ ಬಾಡಿಯಲ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಹೋಗುತ್ತೆ ಮಾತು. ಲೇಡೀಸ್ಗೆ ಆದರೆ 1200 ಕ್ಯಾಲರೀಸ್ ಅಂತ ಕೊಡ್ತಾರೆ. ಸೊ ಅಂದರೆ ಹೈಟ್ ಮೇಲೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕ್ಯಾಲರೀಸ್ ಎಲ್ಲ. ಸೊ ಮಿನಿಮಮ್ ಅಂದರೆ 1500 ಕ್ಯಾಲರಿ ಇರಬೇಕು. ಸೊ ಈ ಕ್ಯಾಲರೀಸ್ನ ನಾವು ಅಟ್ಲೀಸ್ಟ್ ಸ್ವಲ್ಪ ಮೇಂಟೈನ್ ಮಾಡಿಕೊಂಡ್ರೆ ತುಂಬಾ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಈ ಕ್ಯಾಲರೀಸಿಂದನೇ ಜಾಸ್ತಿ ನಾವು ಅಭ್ಯಾಸ ಆಗ್ತಾ ಹೋಗ್ತೀವಿ ಬೇಗ. ಸೊ ಹಂಗಾಗಿ ಕ್ಯಾಲರೀಸ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಭಾಳ ಇಂಪಾರ್ಟೆಂಟು. ಕ್ಯಾಲರೀಸ್ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ ರೆಗ್ಯುಲರಾಗಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟು, 11 ಗಂಟೆ ಸ್ವಲ್ಪ ಸ್ನ್ಯಾಕಿಂಗು, ಮತ್ತು 1:30-2 ಗಂಟೆಗೆ ಊಟ, ಮತ್ತು 4 ಗಂಟೆ ಸ್ನ್ಯಾಕಿಂಗ್, ಮತ್ತು ಈ ಥರ ಕಂಟಿನ್ಯೂ ಬ್ರೇಕಪ್ಸ್ ಕರೆಕ್ಟ್ ಮಾಡಿಕೊಂಡ್ರೆ ನಾವು ಕ್ಯಾಲರೀಸ್ ಮ್ಯಾನೇಜ್ ಮಾಡೋಕ್ಕೆ ಈಸಿ ಆಗುತ್ತೆ. ಒಂದು ಎರಡನೇದು ಬಂದುಬಿಟ್ಟು ಆದಷ್ಟು ಮನೆ ಫುಡ್ಡೇ ತೊಗೋಬೇಕು ನಾವು. ಯಾಕೆ ಮನೆ ಫುಡ್ಡೇ ತೊಗೋಬೇಕಂದ್ರೆ ಕೆಮಿಕಲ್ಸ್ ಫ್ರೀ ಇರುತ್ತೆ ಸ್ವಲ್ಪ, ಆದಷ್ಟು ಹೊರಗಡೆ ಮಾಡ್ಕೊಳ್ಳೋದಕ್ಕಿಂತ. ಸೊ ಯಾವಾಗ ಈ ಕೆಮಿಕಲ್ಸ್ ಫ್ರೀ ಫುಡ್ ತೊಗೊಂಡ್ರೆ ನನ್ನಲ್ಲಿ ಒಬೇಸ್ ಆಗ್ತಕ್ಕಂಥದ್ದು, ಫ್ಯಾಟ್ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಆಮೇಲೆ ಮೆಟಬಾಲಿಸಮ್ ರೇಟ್ ಚೆನ್ನಾಗಿರುತ್ತೆ ನಾವು ಮನೆ ಫುಡ್ಡನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋದರೆ. ಅಕಸ್ಮಾತ್ ನಾವು ಮನೆ ಫುಡ್ ಇಲ್ಲದ ಹೊರಗಡೆ ಜಾಸ್ತಿ ತೊಗೊಳ್ತೀವಿ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಸ್ವಲ್ಪ ನೋಡ್ಕೊಟ್ಟು ಅದನ್ನೊಂದು. ಆಮೇಲೆ ರೆಗ್ಯುಲರಾಗಿ ಫೈಬರು, ಆಮೇಲೆ ಕೆಲವು ರೆಗ್ಯುಲರಾಗಿ ಪ್ಲೇಟಲ್ಲಿ ಮಿನಿಮಮ್ ಅಂದರೆ ಒಂದು 20% ತರಕಾರಿ ಇಟ್ಕೊಂಡ್ರೆ ಉತ್ತಮ. ನಾವು ಹಸಿ ತರಕಾರಿ ಇರ್ಬೋದು, ಕ್ಯಾರೆಟು, ಸೌತೆಕಾಯಿ, ಮುಲ್ಲಂಗಿ, ಈ ಥರ ಸ್ವಲ್ಪ ತೊಗೊಂಡ್ಬಿಟ್ರೆ ಏನಾಗುತ್ತೆ, ನನ್ನ ಬಾಡಿಗೆ ಬೇಕಾಗಿರ್ತಕ್ಕಂಥ ಫೈಬರು ಸಿಗುತ್ತೆ, ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಫ್ರೂಟ್ಸ್ ಏನಾದ್ರು ತೊಗೋಬೋದು. ಸೊ ಇದೇನು ಮಾಡುತ್ತೆ, ನನ್ನ ಮೆಟಬಾಲಿಸಮ್ ರೇಟ್ ಜಾಸ್ತಿ ಮಾಡುತ್ತೆ ಫ್ರೂಟ್ಸ್ ಊಟದಾಗಲೇ ಫಸ್ಟ್ಗೆ ನಾನು ತಿಂದುಬಿಟ್ರೆ. ಸೊ ಇದನ್ನು ಪ್ರತಿದಿನವೂ ನಾವು ಮ್ಯಾನೇಜ್ ಮಾಡಲೇಬೇಕು ಕಂಪಲ್ಸರಿ. ಆಮೇಲೆ ಇನ್ನೊಂದು ಅಂದರೆ ಊಟದ ಮಧ್ಯೆ ನೀರು ಕುಡಿಯೋದು ಬೇಡ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪತ್ತಿ ಆಗ್ತಾ ಇರುತ್ತೆ. ನಾವು ನೀರು ಹಾಕಿದ್ರೆ ಮತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಅವಾಯ್ಡ್ ಮಾಡ್ಕೊಳ್ಳಿ ನೋಡಿ. ಸೊ ಇದನ್ನು ಮೇಂಟೈನ್ ಮಾಡ್ಕೊಳ್ಳೋದು ಭಾಳ ಉತ್ತಮ. ಇದನ್ನು ಮೇಂಟೈನ್ ಮಾಡಿಕೊಂಡ್ರೆ ಖಂಡಿತ ಬೆನಿಫಿಟ್ ಆಗುತ್ತೆ. ಈ 3-4 ಟಿಪ್ಸ್ ಇವತ್ತೇನು ಹೇಳಿದ್ರು ಅದನ್ನು ಮಾಡಿ, ಮತ್ತೆ ನಾಳೆ ಮತ್ತೆ ಇನ್ನೊಂದು ಸ್ವಲ್ಪ ಟಿಪ್ಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಂ ಶಾಂತಿ.